ಹಾಯ್ ಎವ್ರಿವನ್, ದಿಯಾ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನ್ನ ಕ್ಲಿಕ್ ಮಾಡಿ. KSOE ಅವರು ಅಸೈನ್ಮೆಂಟ್ನ ಈಗಾಗಲೇ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಮೇ ಬಿ ಕ್ವೆಶನ್ಸ್ ಎಲ್ಲ ನಿಮ್ಮ ಆ್ಯಪಲ್ಲಿ ಅಪ್ಲೋಡ್ ಆಗಿರುತ್ತೆ. ಒಂದು ಸಲ ಎಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಸೈನ್ಮೆಂಟ್ ಫ್ರಂಟ್ ಶೀಟ್ ಹೇಗೆ ಬರೆಯೋದು ಮತ್ತು ಎಷ್ಟು ಪೇಜ್ ಬರೀಬೇಕು, ಏನೆಲ್ಲ ಇನ್ಫಾರ್ಮೇಷನ್ ಒಂದು ಅಸೈನ್ಮೆಂಟಲ್ಲಿ ಇರಬೇಕು ಅಂದರೆ ನಿಮಗೆ ಜಾಸ್ತಿ ಮಾರ್ಕ್ಸ್ನ ಫೆಚ್ ಮಾಡಿಕೊಡುತ್ತೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ತೀನಿ. ಫಸ್ಟಿಗೆ ಇದು ನಂದು ಲಾಸ್ಟ್ ಇಯರ್ದು ಅಸೈನ್ಮೆಂಟ್. ನಾನು ಈಗ ಫೈನಲ್ ಇಯರು, ಸೊ ನಂದು ಸೆಕೆಂಡ್ ಇಯರ್ ಅಸೈನ್ಮೆಂಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಂದು ಕಂಪ್ಯೂಟರ್ ಅಸೈನ್ಮೆಂಟ್, ಸ್ಟೇಜ್ 1 ಮತ್ತು 2 ಎರಡೂ ಇದೆ. ಸೊ ಫಸ್ಟಿಗೆ ಫ್ರಂಟ್ ಶೀಟಲ್ಲಿ ಹೇಳಬೇಕಾದ್ರೆ, ಇದು ಶೀಟ್ ನಿಮಗೆ ಅವೈಲೇಬಲ್ ಇದೆ ನಿಮ್ಮ ಆ್ಯಪಲ್ಲಿ. ಅಸೈನ್ಮೆಂಟ್ ಫ್ರಂಟ್ ಶೀಟ್ ಅಂತಲೇ ಒಂದು ಪಾಪಪ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಡ್ರೈವ್ಗೆ ಹೋಗ್ಬಿಟ್ಟು ಅಸೈನ್ಮೆಂಟ್ ಫ್ರಂಟ್ ಶೀಟ್ ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಪ್ರಿಂಟ್ ತೊಗೊಂಡು ಬರಿಬೇಕಾಗುತ್ತೆ. ಸೊ ಸ್ಟೇಜ್ 1 ಮತ್ತು 2ಗೆ ಸಪ್ರೇಟ್ ಫ್ರಂಟ್ ಶೀಟ್ಸ್ನ ನೀವು ಬರಿಬೇಕು. ನಿಮ್ಮದು ಯಾವ ಇಯರ್ ಇರುತ್ತೋ ಪರ್ಟಿಕ್ಯುಲರ್ ಇಯರ್, ಅಂದರೆ ಈಗ ಪ್ರೆಸೆಂಟ್ ಈ ವರ್ಷ ಅಸೈನ್ಮೆಂಟ್ ಬರೆಯೋರು ಇಲ್ಲಿ 2025 ಮತ್ತು 2026 ಅಂತ ಹಾಕಬೇಕು. ಜುಲೈ ಸೈಕಲ್ ಅವರು ಅಥವಾ ಜಾನ್ವರಿ ಸೈಕಲ್ ಅವರು ನಿಮ್ದು ಯಾವ ಸೈಕಲ್ ಇದೆಯೋ ಅದನ್ನು ಬರೀರಿ. ಸ್ಟೇಜ್ 1 ಇದ್ದರೆ 1 ಮತ್ತು 2 ಇದ್ದರೆ 2. ಈ ರೀತಿ ನಿಮ್ಮದು ಸಬ್ಜೆಕ್ಟು, ಇಯರು, ಡಿಗ್ರಿ, ರೋಲ್ ನಂಬರು, ಮೊಬೈಲ್ ನಂಬರ್, ಯಾವ ಮೀಡಿಯಮು, ನಾನು ಇಂಗ್ಲೀಷ್ ಮೀಡಿಯಮ್ ಸೊ ಇಂಗ್ಲೀಷ್ ಅಂತ ಹಾಕಿದ್ದೀನಿ. ಪ್ರತಿ ಪೇಜ್ಗೂ ನಿಮ್ಮ ಸೈನ್ ಮತ್ತು ಯಾವ ದಿವಸ ನೀವು ಅಸೈನ್ಮೆಂಟ್ ಬರೆದಿದ್ದೀರಾ ಅದನ್ನಂತೂ ಬರೆಯೋದನ್ನು ಮರಿಬೇಡಿ. ಯು ಮಸ್ಟ್ ಹ್ಯಾವ್ ಟು ರೈಟ್ ದಟ್. ನೆಕ್ಸ್ಟ್ ನಾನು ಇಂಡೆಕ್ಸ್ ಬರೆದಿದ್ದೀನಿ. ಇಂಡೆಕ್ಸ್ ಯಾಕೆ ಬರಿಬೇಕಂತ ಅಂದರೆ ಇವ್ಯಾಲ್ಯೂಯೇಟ್ರಿಗೆ ಒಂದು ಗುಡ್ ಒಪಿನಿಯನ್ ಬರುತ್ತೆ ನಿಮ್ಮ ಮೇಲೆ. ಸೊ ನೀವು ಬರೆದಿರೋ ಅಂಥ ಎಲ್ಲ ಪೇಜಸ್ಸಲ್ಲಿ ಏನೇನು ಕಂಟೆಂಟ್ ಇದೆಯೋ ಅದೆಲ್ಲ ಒಂದೇ ಶೀಟಲ್ಲಿ ಅವ್ರಿಗೆ ಅವೈಲೇಬಲ್ ಆಗುತ್ತೆ. ಸೊ ಒಳ್ಳೆ ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇಲ್ಲಿ ನೋಡಿ, ನಾನು ಸೈನ್ ಮತ್ತು ಡೇಟ್ ಬರೆದಿದ್ದೀನಿ. ಮಿನಿಮಮ್ 10 ಪೇಜಸ್ ಅಂತ ಹೇಳ್ತಾರೆ ಅಸೈನ್ಮೆಂಟ್ ಬರಿಬೇಕಿರೋದು. ಬಟ್ ನಾನು ಈ ಅಸೈನ್ಮೆಂಟ್ 25 ಪೇಜಸ್ ಬರೆದಿದ್ದೀನಿ. ಕಾಣಿಸ್ತಾ ಇದೆ ನಿಮಗೆ 25 ಪೇಜಸ್, ಬಿಕಾಸ್ ಗುಡ್ ಮಾರ್ಕ್ಸ್ ಸಿಗುತ್ತೆ ಅಂತ. ನೋಡಿ, ನನಗೆ ಸೆಕೆಂಡರಿ ಸ್ಟೋರೇಜ್ ಬಗ್ಗೆ ನಾನು ಲಾಸ್ಟ್ ಇಯರ್ ಅಸೈನ್ಮೆಂಟ್ ಬರೆದಿದ್ದು. ಸೊ ಎಲ್ಲ ಇಲ್ಲಿ ನಾನು ಕ್ವೆಶನ್ಗೆ ಸಪ್ರೇಟ್ ಪೇಜ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಕೆಂಡರಿ ಸ್ಟೋರೇಜ್ದು ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಇಂಟ್ರೊಡಕ್ಷನ್ನ ಒಂದು 2-3 ಪೇಜ್ ಕೊಟ್ಟಿದ್ದೀನಿ. ನಾನು ಹಿಂದೆ ಪೇಜಲ್ಲಿ ಬರೆಯೋಕ್ಕೆ ಹೋಗಿಲ್ಲ, ಬಿಕಾಸ್ ಎಲ್ಲ ಅಚ್ಚಿಳಿದಿರುತ್ತೆ, ಬರೆದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೆಕ್ಸ್ಟ್ ಪೇಜಲ್ಲಿ ಅಂತ. ಸೊ ನಾನು ಎಲ್ಲದಕ್ಕೂ ಹೊಸ ಪೇಜೇ ಯೂಸ್ ಮಾಡಿದ್ದೀನಿ. ಬಾರ್ಡರ್ ಹಾಕಿರೋ ಪೇಜೇ ಒಳ್ಳೆ ಕ್ವಾಲಿಟಿ ಪೇಜಲ್ಲೇ ಬರೀರಿ, ಯಾಕಂದರೆ ಪೇಜ್ ಕ್ವಾಲಿಟಿ ಫೋಟೋದಲ್ಲಿ ಗೊತ್ತಾಗುತ್ತೆ ನಮಗೆ. ನಾರ್ಮಲ್ A4 ಶೀಟ್ಸ್ ಬರುತ್ತಲ್ಲ, ಅದನ್ನು ತೊಗೊಂಡು ಬರಿಬೋದು. ಈ ರೀತಿ ಒಂದು 3-4 ಪೇಜ್ ಬರೆದಿದ್ದೀನಿ. ಯೂಸಸ್ ಬರೆದಿದ್ದೀನಿ, ಇಂಪಾರ್ಟೆನ್ಸ್ ಬರೆದಿದ್ದೀನಿ. ಈ ರೀತಿ ಮತ್ತು ಹೀಗೆ ನಾನು ಅಸೈನ್ಮೆಂಟ್ನ ಸ್ವಲ್ಪ ನೀಟಾಗಿ ಬರೀರಿ. ನೀವು ಅಸೈನ್ಮೆಂಟ್ನ ಡೈರೆಕ್ಟ್ ನಮಗೆ ಏನು ಸ್ಟಡಿ ಮೆಟೀರಿಯಲ್ ಕೊಟ್ಟಿರ್ತಾರೋ ಅಲ್ಲಿಂದ ಬರಿಬೇಡಿ. ಯಾಕಂದರೆ ಇವ್ಯಾಲ್ಯುವೇಟ್ರಿಗೆ ಗೊತ್ತಿರುತ್ತೆ ಇದು ಅವ್ರದ್ದು ಬುಕ್ಕಿಂದಾನೇ ಬರೆದಿರೋದಾ ಅಥವಾ ಬೇರೆ ಕಡೆ ಸೋರ್ಸಿಂದ ತೊಗೊಂಡು ಬರೆದಿರೋದಾ ಅಂತ. ಸೊ ಬೇರೆ ಬೇಕಾದಷ್ಟು ಆಪ್ಷನ್ಸ್ ಇದೆ, ಗೂಗಲಲ್ಲಿ ಬೇಕಾದಷ್ಟು ವೆಬ್ಸೈಟ್ಸ್ ಇದೆ, ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಬರೀರಿ. ಮತ್ತು ಆದರೆ ಇಮೇಜಸ್ನೆಲ್ಲ ಪೇಸ್ಟ್ ಮಾಡಿ. ಇಲ್ಲಿ ನೋಡಿ, ನಾನು ಇಮೇಜಸ್ ಎಲ್ಲ ಪೇಸ್ಟ್ ಮಾಡಿದ್ದೀನಿ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ನೋಡಿ, ಕನ್ಕ್ಲೂಷನ್ ಬರೀರಿ ಮತ್ತು ಸೋರ್ಸು ಸಹ ಬರೀರಿ, ಯಾಕಂದರೆ ಇಂಪಾರ್ಟೆಂಟ್. ನಾನು ಕೆಲವು ವೆಬ್ಸೈಟಿಂದ ತಗೊಂಡು ಬರೆದಿರೋದು ಇನ್ಫಾರ್ಮೇಷನ್ನು. ಸೊ ಅದು ವೆಬ್ಸೈಟ್ಸ್ ನೇಮ್ಸ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದು ಫಸ್ಟ್ ಸ್ಟೇಜ್ದು, ಇದು ಸೆಕೆಂಡ್ ಸ್ಟೇಜು ಸೇಮ್ ಅದೇ ನಾನು ಹೇಳಿದ್ನಲ್ಲ ಮೆಥಡ್, ಆಗಲೇ ಅದನ್ನು ಫಾಲೋ ಮಾಡಿ. ನೆಕ್ಸ್ಟ್ ಕಂಟೆಂಟ್ ಶೀಟ್ನ ಕಂಪಲ್ಸರಿ ಬರೀರಿ. ಪೇಜ್ ನಿಮ್ಮದು ಡೇಟ್ ಮತ್ತು ನಿಮ್ಮ ಸೈನ್ನ ಬರಿಬೇಕು. ಇಲ್ಲಿ ನೋಡಿ, ಇಲ್ಲಿ ಕ್ವೆಶನ್ಗೆ ನಾನು ಸಪ್ರೇಟ್ ಪೇಜ್ ಒಂದು ಕ್ವೆಶನ್ ಈ ರೀತಿ ಬರೆದಿದ್ದೀನಿ. ಮತ್ತು ಸೇಮ್ ಇಂಟ್ರೊಡಕ್ಷನ್ನು ಈ ರೀತಿ ಬರೆದಿದ್ದೀನಿ. ಅದರದ್ದು ಹಿಸ್ಟ್ರಿ, ಇದು ಬೇರೆ ಟಾಪಿಕ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿ. ಮತ್ತು ಈ ರೀತಿ
ನೋಡಿ, ನಾನು ಸುಮಾರು 23 ಪೇಜಸ್ ಈ ಅಸೈನ್ಮೆಂಟ್ ಬರೆದಿದ್ದೀನಿ. ಎಲ್ಲದಕ್ಕೂ ಇಮೇಜ್ ಎಲ್ಲ ಪೇಸ್ಟ್ ಮಾಡಿದ್ದೀನಿ ಆಲ್ಮೋಸ್ಟು. ಸೊ ನೋಡಿ, ಇದು ಇಂಟರ್ನೆಟ್ ಬಗ್ಗೆ ಇದ್ದಂತಹ ಒಂದು ಅಸೈನ್ಮೆಂಟ್. ಅಡ್ವಾಂಟೇಜಸ್ ಆ್ಯಂಡ್ ಡ್ರಾಬ್ಯಾಕ್ಸ್ ಆಫ್ ಇಂಟರ್ನೆಟ್ ನಂದು ಈ ಟಾಪಿಕ್ಗೆ ನಾನು ಬರೆದಿದ್ದು. ಮತ್ತು ಏನಂದರೆ ಸ್ಟೇಜ್ 1ಗೆ 2 ಕ್ವೆಶನ್ ಕೊಟ್ಟಿರ್ತಾರೆ, ಸ್ಟೇಜ್ 2ಗೆ 2 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಕ್ವೆಶನ್ನ ನಿಮಗೆ ಯಾವುದು ಸರಿ ಅನಿಸುತ್ತೋ, ನಿಮಗೆ ವಾವ್ ಅನಿಸುತ್ತೋ ಆ ಕ್ವೆಶನ್ನ ಚೂಸ್ ಮಾಡಿಬಿಟ್ಟು ಬರೀರಿ. ಯಾಕಂದರೆ ನಿಮಗೆ ಇಂಟ್ರೆಸ್ಟ್ ಸಹ ಇರಬೇಕು ಆ ಕ್ವೆಶನ್ನಲ್ಲಿ. ಈ ರೀತಿ ನಾನು ನನ್ನದು 2 ಅಸೈನ್ಮೆಂಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬರೀ BA ಅಂತ ಅಲ್ಲ, ನೀವು ಯಾವುದೇ ಡಿಗ್ರಿ ಮಾಡಬೇಕಾದ್ರೂ 2 ಅಸೈನ್ಮೆಂಟ್, ಒಂದು ಸಬ್ಜೆಕ್ಟಿಗೆ ನಾವು 2 ಅಸೈನ್ಮೆಂಟ್ ಬರಿಬೇಕಿರುತ್ತೆ. ಸೊ ಅದಕ್ಕೆ ಈ ರೀತಿ ಸಪ್ರೇಟ್ ಫ್ರಂಟ್ ಶೀಟ್ ಮತ್ತು ನೀಟಾಗಿ ಎಲ್ಲ ಇನ್ಫಾರ್ಮೇಷನ್ಸ್ನ ನಾವು ಬರೆದ್ರೆ ಇವ್ಯಾಲ್ಯುವೇಟ್ರ್ ಇಂಪ್ರೆಸ್ ಆಗ್ತಾರೆ, ಜಾಸ್ತಿ ಮಾರ್ಕ್ಸ್ ಕೂಡ ಬರುತ್ತೆ. ಇದನ್ನು ನಾವು ಬರೀ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ಮತ್ತು ಇನ್ನು ಒಂದು ವಿಷಯ ಏನಂದರೆ, 3rd ಇಯರ್ ಅವರಿಗೆ ಇದೇ ತಿಂಗಳು ಅಂದರೆ ನವೆಂಬರ್ 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 3 ಅಸೈನ್ಮೆಂಟ್ಗಳನ್ನ ಬರಿಬೇಕಾಗತ್ತೆ. ಸೊ ಟೋಟಲ್ 6 ಅಸೈನ್ಮೆಂಟ್ಸ್ ಅಂದರೆ 6 ಫ್ರಂಟ್ ಶೀಟ್ ಇರುವಂಥ ಅಸೈನ್ಮೆಂಟ್ನ ಬರಿಬೇಕು. ತುಂಬ ಟೈಮ್ ತೊಗೊಳುತ್ತೆ. ಅಸೈನ್ಮೆಂಟ್ನ ಬರೆದಿದ್ದೀನಿ, ನೆಕ್ಸ್ಟ್ ಡೇಸಲ್ಲಿ ಅದರ ವೀಡಿಯೋಸು ಹಾಕ್ತೀನಿ. ಮತ್ತೇನೆಂದರೆ, 2nd ಇಯರ್ ಅವ್ರಿಗೆ 2 ಅಸೈನ್ಮೆಂಟ್ ಬರೀಬೇಕು, ಹಿಸ್ಟ್ರಿ. ಮತ್ತು ಬೇರೆ ಸಬ್ಜೆಕ್ಟೆಲ್ಲ ಹಾಕಿದ್ದಾರೆ ಅನಿಸುತ್ತೆ. ಒಮ್ಮೆ ಹೋಗಿ ನೀವು ಆ್ಯಪಲ್ಲಿ ಚೆಕ್ ಮಾಡಿ, ನಿಮ್ಮ ರೋಲ್ ನಂಬರ್ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿ. ಮೊಬೈಲ್ ನಂಬರ್ ಅಂತೂ ಪ್ಲೀಸ್ ಮೆನ್ಷನ್ ಮಾಡಿ ಕರೆಕ್ಟಾಗಿ. ಯಾಕಂದರೆ ನಿಮ್ಮ ಅಸೈನ್ಮೆಂಟ್ ಏನಾದರೂ ಓಪನ್ ಆಗಲಿಲ್ಲ ಅಂದರೆ ಲಾಗ್ ಅಂತ ಇರುತ್ತಲ್ಲ ಅಸೈನ್ಮೆಂಟ್ ಸ್ಟೇಟಸಲ್ಲಿ, ಅಲ್ಲಿ ರಿಜೆಕ್ಟೆಡ್ ಅಂತ ಬರುತ್ತೆ. ಲಾಗಲ್ಲಿ ಏನಕ್ಕೆ ರಿಜೆಕ್ಟ್ ಆಗಿದೆ ಅಂದರೆ ಅಸೈನ್ಮೆಂಟ್ ಓಪನ್ ಆಗ್ತಿಲ್ವಾ, ಅಥವಾ ಸೂಟಬಲ್ ಇನ್ಫಾರ್ಮೇಷನ್ ಅಥವಾ ಸೂಟಬಲ್ ಕ್ವೆಶನ್ ಇಲ್ವಾ KSO ಅವರು ಕೊಟ್ಟಿರೋವಂಥ ಕ್ವೆಶನಲ್ಲಿ, ಅದನ್ನು ನೋಡಿಬಿಟ್ಟು ಅವರು ರಿಜೆಕ್ಟ್ ಮಾಡ್ತಾರೆ. ಒಂದು ಸರ್ತಿ ನಂದು ಸಹ ರಿಜೆಕ್ಟ್ ಆಗಿತ್ತು, ಯಾಕಂದರೆ ನಂದು ಫೈಲ್ ಓಪನ್ ಆಗ್ತಿರ್ಲಿಲ್ಲ. ಆಮೇಲೆ ನೀವು ಏನು ನಂಬರ್ನ ಹಾಕಿರ್ತೀರೋ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಬರುತ್ತೆ, ನಿಮ್ಮದು ಅಸೈನ್ಮೆಂಟ್ ಅಪ್ಲೋಡ್ ಮಾಡಿ ವಿದಿನ್ 24 hours ಅಂತ. ಅಷ್ಟರಲ್ಲಿ ನಾವು ಮಾಡಬೇಕು, ಇಲ್ಲ ಅಂದರೆ ನಮ್ಮದು ಅಸೈನ್ಮೆಂಟ್ ಮಾರ್ಕ್ಸ್ ಸಿಗಲ್ಲ. ಸೊ ಈ ರೀತಿಯಾಗಿ ನೀವು ಸ್ಟೇಜ್ 1 ಮತ್ತು 2 ಅಸೈನ್ಮೆಂಟ್ಸ್ನ ಬರಿಬೇಕಾಗುತ್ತೆ. ಇದನ್ನೇನು ನಾವು ಹಾರ್ಡ್ ಕಾಪೀಸ್ನ ಯೂನಿವರ್ಸಿಟಿಗೆ ಹೋಗಿ ಕೊಡಬೇಕಂತಿಲ್ಲ, ಅಥವಾ ಯಾವುದಾದ್ರೂ ರೀಜನಲ್ ಸೆಂಟ್ರಿಗೆ ಹೋಗಿ ಕೊಡಬೇಕಂತೇನಿಲ್ಲ, ನಾವೇ ಇಟ್ಕೊಂಡ್ರೆ ನಡೆಯುತ್ತೆ. ಇಟ್ಕೊಳ್ಳಿ, ನಿಮ್ಮ ಡಿಗ್ರಿ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋಸ್ಗಾಗಿ ವೆಯ್ಟ್ ಮಾಡಿ. ಮತ್ತು ಈ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.